ಎಲ್ರಿಗೂ ನಮಸ್ತೆ. ಎಲ್ಲರೂ ಕೂಡ ಚೆನ್ನಾಗಿದ್ದೀರ ಅನ್ಕೊತೀನಿ. ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಏನೆಂದರೆ, ನಾನು ಒಂದು ಹೊಸ ಪ್ರಾಜೆಕ್ಟ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮದು ಹೊಸ ಪ್ರಾಜೆಕ್ಟ್ ನೇಮ್ ಬಂದು ಟ್ರೈ ಕನೆಕ್ಟ್ ಅಂತೇಳಿ. ಇದೊಂದು ಆನ್ಲೈನ್ ಮಲ್ಟಿಪಲ್ ಸರ್ವಿಸ್ ಆ್ಯಪ್ ಇದೆ. ನಮ್ಗೆ ಏನೋ ಒಂದು ರಿಕ್ವೈರ್ಡ್ ಇದ್ರೂ ಕೂಡ ನಮ್ಗೆ ಇಲ್ಲಿಂದ ಬೆನಿಫಿಟ್ ಸಿಗ್ತಾ ಹೋಗುತ್ತೆ. ನಿಮಗೆ ಕಾಣ್ತಾ ಇರ್ಬೋದು, ನಾನು ಗೂಗಲಲ್ಲಿ ಟ್ರೈ ಕನೆಕ್ಟ್ ಅಂತ ಸರ್ಚ್ ಮಾಡಿದ್ದೀನಿ. ಟ್ರೈ ಕನೆಕ್ಟ್ ಅಂತ ಸರ್ಚ್ ಮಾಡಿದಾಗ ನಮ್ಮದು ಕಂಪ್ಲೀಟ್ ವೆಬ್ಸೈಟ್ ಬಗ್ಗೆ ನಿಮಗೆ ಶೋ ಅಪ್ ಆಗುತ್ತೆ. ಓಕೆನಾ. ಇಲ್ಲಿ ನಾನು ಏನು ಮಾಡ್ತೀನಿ ಅಂದರೆ, ನಿಯರ್ ಬೈ ಸ್ಟೋರ್ಸ್ ಅಂತ ಓಪನ್ ಮಾಡ್ತೀನಿ. ನಿಯರ್ ಬೈ ಸ್ಟೋರ್ ಅಂತ ಓಪನ್ ಮಾಡಿದಾಗ ಇಲ್ಲಿ ಏನಾಗುತ್ತೆ, ನಾನು ಆನ್ಲೈನಿಗೆ ಬರ್ತೀನಿ. ಇಲ್ಲಿಂದ ನಮ್ಗೆ ಏನೇನು ಬೆನಿಫಿಟ್ ಸಿಗ್ತಾ ಹೋಗುತ್ತೆ, ಈ ಟ್ರೈ ಕನೆಕ್ಟ್ ಆ್ಯಪಿಂದ ನಮಗೆ ಏನೇನು ಬೆನಿಫಿಟ್ ಸಿಗ್ತಾ ಇದೆ, ಇದರಿಂದ ಯಾವ ಥರ ನಾವು ಯೂಸ್ ಮಾಡ್ಕೋಬೋದು, ಏನೇನು ಸರ್ವಿಸ್ ಸಿಗ್ತಿದೆ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಥಿಂಗ್ ಬಂದು ನಮ್ಮದು ಟ್ರೈ ಪೇ ಅಂತಿದೆ. ಈ ಟ್ರೈ ಪೇಯಿಂದ ನಾವೇನು ಮಾಡ್ಬೋದು ಅಂದರೆ, ಏನಾದರೂ ಪೇಮೆಂಟ್ಸ್ ಮಾಡ್ಬೋದು, ಮೊಬೈಲ್ ರೀಚಾರ್ಜ್ ಮಾಡ್ಕೋಬೋದು, ಎಲೆಕ್ಟ್ರಿಸಿಟಿ ಬಿಲ್ನ ಪೇ ಮಾಡ್ಬೋದು. ಈ ರೀತಿ ಪ್ರತಿಯೊಂದು ಕೂಡ ಆಪ್ಷನ್ಸ್ನ ಯೂಸ್ ಮಾಡ್ಕೋಬೋದು. ಟ್ರೈ ಜೋನ್ ಅಂತಿದೆ, ಟ್ರೈ ಈಟ್ ಅಂತಿದೆ, ಟ್ರೈ ಡ್ರಾಪ್, ಟ್ರೈ ಟ್ರಿಪ್ ಅಂತಿದೆ. ಟ್ರೈ ಈಟಲ್ಲಿ ಎಕ್ಸಾಂಪಲ್ ಲೈಕ್ ಸ್ವಿಗ್ಗಿ, ಝೊಮ್ಯಾಟೊ ಥರ ಇದೊಂದು ಕೂಡ ನಾವು ಒಂದು ಬಿಲ್ಡ್ ಮಾಡಿದ್ದೀವಿ. ಟ್ರೈ ಕನೆಕ್ಟ್ ಆ್ಯಪ್ನ ಶಾಪ್ ಇದು ಕೂಡ ಫುಡ್ ಆರ್ಡರ್ ಮಾಡುವಂಥ ಒಂದು ಸರ್ವಿಸಸ್ನ ನಾವು ಕೂಡ ಪ್ರೊವೈಡ್ ಮಾಡ್ತಾಯಿದ್ದೀವಿ. ಆನ್ಲೈನ್ ಅಂತ ಹೋದಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಿಯರ್ ಸ್ಟೋರ್ ಅಂದರೆ ಸರೌಂಡಿಂಗ್ ನಿಮ್ಮ ಸುತ್ತಮುತ್ತಲು ಇರುವಂಥ ಶಾಪ್ಸಿಗೆ ಹೋಗಿ ನೀವು ಏನಾದರೂ ತೊಗೊಂಡಾಗೆ ಇಲ್ಲಿಂದ ನಿಮಗೆ ತುಂಬ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ. ಓಕೆ. ನೆಕ್ಸ್ಟ್ ನೀವು ಗ್ರೋಸರೀಸ್ ಏನಾದರೂ ತೊಗೋಬೋದು, ಫಾರ್ಮಸಿಗೆ ಹೋಗ್ಬೋದು, ಪೆಟ್ ಕೇರ್ಸ್ ಇದ್ದರೆ ಏನಾದರೂ ತೊಗೋಬೋದು, ರೀಚಾರ್ಜ್ ಮಾಡ್ಕೋಬೋದು, ಬಿಲ್ ಪೇಮೆಂಟ್ ಕೂಡ ಮಾಡ್ಬೋದು, ಟ್ರಾವೆಲ್ ಮಾಡ್ಬೋದು, ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದು, ಇನ್ಶೂರೆನ್ಸ್ನ ಕ್ಲೈಮ್ ಮಾಡ್ಕೋಬೋದು, ಗೇಮ್ ಝೋನ್ ಇದೆ, ಡಿಜಿಟಲ್ ಹಬ್ ಇದೆ, ಗಿಫ್ಟ್ ಸ್ಟೋರ್ಸ್ ಇದ್ದಾವೆ, ಫರ್ನಿಚರ್ ಕೂಡ ನೀವು ಪರ್ಚೇಸ್ ಮಾಡ್ತಾ ಹೋಗ್ಬೋದು, ಆಟೋಮೊಬೈಲ್ಸಿನ ಬಗ್ಗೆ ಏನಾದರೂ ಬೇಕಾದರೆ ನೀವು ತೊಗೊತಾ ಹೋಗ್ಬೋದು, ಬೇಬಿ ಕೇರ್ ಇದೆ, ಸ್ಟೇಷನರಿ ಇದೆ, ಬುಕ್ಸು, ಆಮೇಲೆ ಲೋಕಲ್ ಸರ್ವಿಸ್, ಆಮೇಲೆ ಡಿವೈಸ್ ರಿಪೇರಿ. ಇದು ಎಲ್ಲದೂ ಕೂಡ ಸರ್ವಿಸಸ್ನ ಜಸ್ಟ್ ಒಂದು ಆ್ಯಪಲ್ಲಿ ನೀವು ಯೂಸ್ ಮಾಡ್ತಾ ಹೋಗ್ಬೋದು. ನಿಮಗೆ ಏನಾದರೂ ರಿಕ್ವೈರ್ಡ್ ಇತ್ತಂದರೆ ಜಸ್ಟ್ ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಿಕೊಂಡು ಅವ್ರಿಗೆ ನಿಮ್ದು ಏನು ಸರ್ವಿಸ್ ರೆಕಾರ್ಡಿಂಗ್ ಇದೆ ಅದನ್ನು ನೀವು ಮಾಡ್ಕೋಬೋದು. ಎಕ್ಸಾಂಪಲ್ ಇವಾಗ ನೀವೇನಾದರೂ ಒಂದು ಫರ್ನಿಚರ್ ಐಟಮ್ನ ಬೈ ಮಾಡ್ಬೇಕು ಅಂದ್ಕೊಂಡಿದ್ದೀರ ಅಂದ್ಕೊಳ್ಳಿ. ಯಾವ ಶಾಪಿಗೆ ಹೋಗಬೇಕು, ಎಷ್ಟು ಪ್ರೈಸ್ ಇದೆ, ಏನಿದೆ ಅಂತ ನಿಮ್ಗೆ ಎಲ್ಲದೂ ಕೂಡ ಗೊತ್ತಾಗಲ್ಲ. ಹಾಗಾಗಿ ನಾವೇನು ಮಾಡಿದ್ದೀವಿ, ಇಲ್ಲಿ ಜಸ್ಟ್ ನಾವು ಒಂದು ಶಾಪ್ನ ಏನು ಮಾಡ್ತೀವಿ, ಟೈಅಪ್ ಮಾಡ್ಕೊತಿದ್ವಿ. ಟೈಅಪ್ ಅಂದರೆ ಮರ್ಚೆಂಟ್ ಆಗ್ತಾರೆ. ಆ ಶಾಪಲ್ಲಿ ನೀವು ಹೋಗಿ ಏನಾದರೂ ತೊಗೊಂಡಾಗೆ ಎವ್ರಿ ಟೈಮ್ ನಿಮಗೆ ಡಿಸ್ಕೌಂಟ್ ಸಿಗ್ತಾ ಹೋಗುತ್ತೆ. ಲೈಫ್ ಲಾಂಗ್ ಏನಾದರೂ ತೊಗೊಳ್ಳಿ ನೀವು, ಅಂದರೆ ನಿಮಗಂತಲೇ ಡಿಸ್ಕೌಂಟ್ ಕೊಡ್ತಾರೆ, ಎಕ್ಸ್ಟ್ರಾ ಬೆನಿಫಿಟ್ ನಮ್ಮ ಆ್ಯಪ್ ಥ್ರೂಡ್ಸ್ ಹೋದವರಿಗೆ. ಯಾರು ನಮ್ಮ ಟ್ರೈ ಕನೆಕ್ಟ್ ಆ್ಯಪಿಂದ ಹೋಗ್ತಾರಲ್ಲ ಅವರಿಗೆ ತುಂಬ ಬೆನಿಫಿಟ್ ಸಿಗ್ತಾ ಹೋಗುತ್ತೆ. ಅಪ್ಕಮಿಂಗ್ ಡೇಸಲ್ಲಿ ಪ್ರತಿಯೊಂದು ಕೂಡ ಕೊಡ್ತಾಯಿದ್ದೀವಿ ನಾವು. ಆಮೇಲೆ ಇನ್ನೊಂದು ಥಿಂಗ್ ಬಂದು, ನಾವು ಪ್ರತಿಯೊಂದರಲ್ಲೂ ಕ್ಯಾಶ್ ಬ್ಯಾಕಾಗಿ ಕೊಡ್ತಾಯಿದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಟ್ರೈ ಪೇಯಿಂದ ಯಾರು ಪೇಮೆಂಟ್ ಮಾಡ್ತಾರಲ್ಲ ಅವ್ರಿಗೆ ಪ್ರತಿಯೊಬ್ಬರಿಗೆ ಕ್ಯಾಶ್ ಬ್ಯಾಕ್ ಜನ್ರೇಟ್ ಆಗುತ್ತೆ ಆನ್ ಎವ್ರಿ ಟ್ರಾನ್ಸಾಕ್ಷನ್. ಇದಕ್ಕೆ ಎಲ್ಲರಿಗೂ ಕೂಡ ಹೆಲ್ಪ್ ಆಗ್ತಾ ಬರುತ್ತೆ. ಆನ್ ಎವ್ರಿ ಟ್ರಾನ್ಸಾಕ್ಷನಲ್ಲೂ ಕ್ಯಾಶ್ ಬ್ಯಾಕ್ ಸಿಗ್ತಾ ಹೋಗುತ್ತೆ ಫಾರ್ ಎವ್ರಿ ಪೀಪಲ್ಸ್. ನಮ್ಮ ಜೊತೆ ಟೈಅಪ್ ಆಗ್ತಾರೆ ಫ್ಯೂ ಪೀಪಲ್ಸ್ ಟೈಅಪ್ ಆಗ್ತಾರೆ, ಅವ್ರಿಗೆ ಮಾತ್ರ ಸಿಗ್ತಾ ಹೋಗುತ್ತೆ, ಆ ಬೆನಿಫಿಟ್ಸ್ಗೆಲ್ಲ. ಓಕೆ, ಥ್ಯಾಂಕ್ ಯು.